ಗುಜರಾತ್ ಟೈಟನ್ಸ್ ಗೆಲುವನ್ನೇ ಕಾಣ್ದಲೇ ಇರುವಂತ ತಂಡ, ಈವರೆಗೂ ಎದುರಿಸ್ತಾ ಇರೋದು ಸೋಲನ್ನೇ ಕಾಣ್ದಲೇ ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ. ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಮನೆಯಂಗ್ಲದಲ್ಲಿ ಆಡ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಚೇಸ್ ಮಾಸ್ಟರ್ಸ್ ಆಗಿದ್ದಾರೆ. 7-4-2 ಇರ್ಲಿ, 26-4-4 ಇರ್ಲಿ, ನಮಗ್ ಗೊತ್ತು ರೂಟ್ ಗೆಲ್ಲೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ನನ್ಗನ್ಸ್ದಂಗೆ ಇದು ಬ್ಯಾಟಲ್ ಆಫ್ ಮಿಡಲ್ ಆರ್ಡರ್ಸ್ ಆಗುತ್ತೆ ಅಂತ. ಒಂದ್ ಕಡೆ ಮಿಡಲ್ ಆರ್ಡರ್ಸ್ ಒಂದು ಲಾಸ್ಟ್ 2 ಸೀಸನ್ ಇಂದ ತೊಂದ್ರೆ ಒಳಗಾಗಿರೋದು ಗುಜರಾತ್ ಟೈಟನ್ಸ್. ಸಾಲಿಡ್ ಮಿಡ್ಲ್ ಆರ್ಡರ್ ಲೈನ್ ಅಪ್, ಮಿಡ್ಲ್ ಆರ್ಡರ್ ಇಂದಾನೆ 2 ಪಂದ್ಯವನ್ನ ಗೆಲ್ಸ್ಕೊಟ್ಟಿರೋಂತ ಡೆಲ್ಲಿ ಕ್ಯಾಪಿಟಲ್ಸ್ ಇರೋದ್ರಿಂದ ಇದು ಚೆನ್ನಾಗಿರುತ್ತೆ ಬ್ಯಾಟಲ್ ಅಂತ. ಏನೋ ಮಳೆ ಅಂತ ಕೇಳ್ಪಟ್ಟೆ ಡೆಲ್ಲಿನಲ್ಲಿ. ಎಸ್, ಡೆಲ್ಲಿಲಿ ಕೂಡ ಬಂದು ಮಳೆ ಪ್ರಿಡಿಕ್ಷನ್ ಇದೆ. ಬಹುಶಃ ಅಗೇನ್ ಒಂದು ಟ್ರಂಕೇಟೆಡ್ ಗೇಮ್ ಆಗೋ ಸಾಧ್ಯತೆಗಳು ಇದೆ ಇವತ್ತು. ಹೋಪ್ಫುಲಿ ಫುಲ್ ಮ್ಯಾಚ್ ಆದ್ರೆ ಒಳ್ಳೇದು. ಮೊದಲನೇ ಮ್ಯಾಚ್ ನೋಡಿದ್ವಿ DC ಮುಂಬೈ ಇಂಡಿಯನ್ಸ್ ಮೇಲೆ ಆಡಿದಾಗ, ಸ್ವಲ್ಪ ಟ್ಯಾಕಿ ಪಿಚ್, ಅಂದ್ರೆ ಒಂಚೂರು ಹೋಲ್ಡ್ ಆಗಿ ಬರ್ತಿತ್ತು. ಸಣ್ಣ ಗ್ರೌಂಡ್ ಆದ್ರೂ ಅಷ್ಟೊಂದು ಬೌಂಡ್ರಿ ಸಿಕ್ಸರ್ಸ್ ಗಳು ನೋಡಕ್ಕೆ ಕಂಡು ಬರ್ಲಿಲ್ಲ, ಯಾಕಂದ್ರೆ ಬಾಲ್ ಸ್ವಲ್ಪ ನಿಂತು ಬರ್ತಾ ಇತ್ತು. ಸ್ಪಾಟ್ ಆನ್ ಹೇಳಿದ್ಯಾ ಶಶಾಂಕ್. ಸ್ಟ್ರಗಲ್ ಆಫ್ ಡೆಲ್ಲಿ ಟಾಪ್ ಆರ್ಡರ್ ವರ್ಸಸ್ ಸ್ಟ್ರಗಲ್ ಆಫ್ ಗುಜರಾತ್ ಟೈಟನ್ಸ್ ಮಿಡ್ಲ್ ಆರ್ಡರ್. ಇದೇ 2 ತಂಡಾನು ಇವಾಗ ಹುಡುಕಬೇಕಾಗಿರೋದಂತ ಆನ್ಸರ್ಗಳು. ಯಾಕಂದ್ರೆ KL ರಾಹುಲ್ ಟೂ ಗುಡ್ ಪ್ಲೇಯರ್, ತುಂಬಾ ಹೈ ಕ್ವಾಲಿಟಿ ಪ್ಲೇಯರ್. 2 ಮ್ಯಾಚ್ ಅಲ್ಲಿ ಆ ತರ ಮಿಸ್ ಔಟ್ ಆದವರು. ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಅನ್ಯೂಶುವಲ್ ಪೊಸಿಷನ್ ಅಲ್ಲಿ ಫಸ್ಟ್ ಬಾಲ್ ಔಟ್, ಸೆಕೆಂಡ್ ಮ್ಯಾಚ್ ಅಲ್ಲಿ ಡೌನ್ ದ ಲೆಗ್. ಸೊ ತುಂಬಾ ದಿನ ಬಂದು ಈ ಮನುಷ್ಯನ ನೀವು ಮಧ್ಯದಲ್ಲಿ ಬಂದಿದಿಂದ ಆಚೆ ಇಡಕ್ ಆಗಲ್ಲ. ಎಷ್ಟು ಬೇಗ ಅವ್ರ ಫಾರ್ಮ್ ಬರ್ತಾರೋ DC ಗೆ ಅಷ್ಟು ಒಳ್ಳೇದು.